ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ನಾವು ಎಲ್ಲರೂ ಏನನ್ನಾದರೂ ದೊಡ್ಡದು ಸಾಧಿಸಬೇಕು ಅಂತ ಕನಸು ಕಾಣುತ್ತೇವೆ. ಆದರೆ ಒಂದು ಪ್ರಶ್ನೆ, ನಾವು ನಿಜವಾಗಿಯೂ ನಮ್ಮ ಕನಸಿಗಾಗಿ ಕೆಲಸ ಮಾಡುತ್ತಿದ್ದೇವೆಯೇ? ಬಹಳ ಜನರು ಯಶಸ್ಸನ್ನು ಬಯಸುತ್ತಾರೆ, ಆದರೆ ಶ್ರಮವನ್ನು ಬಯಸುವುದಿಲ್ಲ. ಗೌರವ ಬೇಕು, ಆದರೆ ತ್ಯಾಗ ಬೇಡ. ಸ್ನೇಹಿತರೆ, ಜೀವನದಲ್ಲಿ ಒಂದು ಸತ್ಯ ಇದೆ. ನೀವು ಬದಲಾಗದೇ ಇದ್ದರೆ ನಿಮ್ಮ ಪರಿಸ್ಥಿತಿ ಎಂದಿಗೂ ಬದಲಾಗುವುದಿಲ್ಲ. ನೀವು ಬೆಳಿಗ್ಗೆ ಬೇಗ ಏಳುವುದಿಲ್ಲ, ಆದರೆ ಜೀವನದಲ್ಲಿ ಮುಂದೆ ಹೋಗಬೇಕು ಅಂತ ಬಯಸುತ್ತೀರಿ. ನೀವು ಹೊಸದನ್ನು ಕಲಿಯುವುದಿಲ್ಲ, ಆದರೆ ದೊಡ್ಡ ಅವಕಾಶಗಳ ನಿರೀಕ್ಷೆಯಲ್ಲಿ ಇರುತ್ತೀರಿ. ಯಶಸ್ಸು ಎಂದಿಗೂ ಆರಾಮದ ಜಾಗದಲ್ಲಿ ಸಿಗುವುದಿಲ್ಲ. ಅದು ಸಿಗುವುದು ನಿಮ್ಮ ಕಂಫರ್ಟ್ ಝೋನ್ ಹೊರಗೆ. ಒಮ್ಮೆ ಯೋಚಿಸಿ ನೋಡಿ, ಒಂದು ಬೀಜ ಮಣ್ಣಿನೊಳಗೆ ಹೂತು ಹಾಕಲಾಗುತ್ತದೆ. ಅದು ಕತ್ತಲಲ್ಲಿ ಇರುತ್ತದೆ, ಅಲ್ಲದೆ ಒತ್ತಡದಲ್ಲಿರುತ್ತದೆ. ಆದರೂ ಅದು ಮುರಿದು ಹೊರಬರುತ್ತದೆ. ಆ ಬೀಜ ಮರವಾಗುತ್ತದೆ. ನೀವು ಕೂಡ ಆ ಬೀಜದಂತೆ. ಇವತ್ತು ನೀವು ಎದುರಿಸುತ್ತಿರುವ ಕಷ್ಟಗಳು ನಿಮ್ಮ ಬೆಳವಣಿಗೆಯ ಭಾಗ. ಸ್ನೇಹಿತರೆ, ನಿಮ್ಮನ್ನು ಯಾರೂ ಪ್ರೇರೇಪಿಸಲು ಬರುವುದಿಲ್ಲ. ನಿಮ್ಮ ಜೀವನದ ಹೀರೋ ನೀವೇ. ಜನರು ನಗಬಹುದು, ನಿಂದಿಸಬಹುದು, ನಿನ್ನಿಂದ ಆಗಲ್ಲ ಅಂತ ಹೇಳಬಹುದು. ಆದರೆ ನೆನಪಿರಲಿ, ನಿನ್ನ ಕನಸಿನ ಶಕ್ತಿ ಅವರ ಮಾತಿಗಿಂತ ದೊಡ್ಡದು. ಪ್ರತಿದಿನ ಸ್ವಲ್ಪ ಸ್ವಲ್ಪ ಪ್ರಗತಿ ಮಾಡಿ. 1% ಆದರೂ ಮುಂದೆ ಹೋಗಿ. ಒಂದು ದಿನ ನೀವು ಹಿಂತಿರುಗಿ ನೋಡಿದಾಗ ನಿಮ್ಮ ಪ್ರಯತ್ನವೇ ನಿಮ್ಮ ಗೆಲುವಿನ ಕಥೆಯಾಗಿರುತ್ತದೆ. ವಿಫಲತೆ ಎಂದು ಸೋಲು ಅಲ್ಲ, ಅದು ಪಾಠ, ಅದು ಮಾರ್ಗದರ್ಶನ. ಅದು ನಿಮ್ಮನ್ನು ಬಲಿಷ್ಠನನ್ನಾಗಿಸುತ್ತದೆ. ಜೀವನದಲ್ಲಿ 2 ಆಯ್ಕೆಗಳು ಮಾತ್ರ. 1 ಕಾರಣಗಳನ್ನು ಹುಡುಕುವುದು, 2 ಅವಕಾಶಗಳನ್ನು ಸೃಷ್ಟಿಸುವುದು. ನೀವು ಯಾವುದನ್ನು ಆಯ್ಕೆ ಮಾಡ್ತೀರಾ? ಇವತ್ತೇ ಒಂದು ನಿರ್ಧಾರ ಮಾಡಿ, ನಾನು ನನ್ನ ಜೀವನವನ್ನು ಬದಲಾಯಿಸುತ್ತೇನೆ ಎಂದು. ನಿಮ್ಮ ಮೇಲೆ ನಂಬಿಕೆ ಇಡಿ. ನಿಮ್ಮ ಶಕ್ತಿಯನ್ನು ಗುರುತಿಸಿ. ನಿಮ್ಮ ಕನಸಿಗೆ ನ್ಯಾಯ ಮಾಡಿ. ಯಾಕೆಂದರೆ ನೀವು ಸಾಮಾನ್ಯ ವ್ಯಕ್ತಿಯಲ್ಲ, ನಿಮ್ಮೊಳಗೆ ಅಸಾಮಾನ್ಯ ಶಕ್ತಿ ಇದೆ. ಧನ್ಯವಾದಗಳು. ನಿಮಗೆ ಈ ಮಾತುಗಳು ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ